ಆಫ್ರಿಕಾದಲ್ಲಿ ತುಂಬ ಮಳೆ. ಆಫ್ರಿಕಾದ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿತ್ತು. ಸೊ ಇವತ್ತು ನಾನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಿಗ್ ಬಜಾರಿಗೆ ಬಂದಿದ್ದೀನಿ. ಹೇಗೆ ಹೋಗ್ತಿದ್ದಾರೆ ನೋಡಿ. ಒಳಗೆ ಎಂಟ್ರಿ ಆಗೋಣ. ವಿಡಿಯೋಲಿ ಸಿಗ್ತೇ ಕ್ಯಾ ಏನೇನು ಇದೆ ಅಂತ ನೋಡ್ಕೊಳ್ಳೋಣ, ಆಮೇಲೆ ಪರ್ಚೇಸ್ ಮಾಡೋಣ. ಎಸ್ ಬೆಟಲ್ ಅಡಿಕೆ ನೋಡಿ. ಇಲ್ಲಿ ಅಡಿಕೆ ಯಾವ ರೀತಿ ಇದೆ ಯು ನೋ ಬೆಟಲ್ ಯು ಈಟ್ ಗುಜರಾತ್ ಜೈಪುರ್. ಅಚ್ಚಾ, ಇಲ್ಲಿ ನೋಡಿ ಆಲ್ಕೋಹಾಲ್ ಇಟ್ಟಿದ್ದಾರೆ ಇವರು. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಗೊತ್ತಿದ್ದವ್ರು ನೋಡ್ಕೊಳ್ಳಿ. 5000 ಫ್ರಾನ್ಸ್ ಕಿತ್ನಾ ಇಸ್ಕಾ? ದಿಸ್ ಇಸ್ ಗುಡ್. Soft. Only one? One enough. ಬನ್ನಿ, ಬಿಲ್ ಮಾಡ್ತಿದ್ದೇನೆ. ಎಷ್ಟು ಬಿಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ, ಇಂಡಿಯಾದಲ್ಲಿ ಏನು ಸಿಗುತ್ತಲ್ಲ ಅದೇ ಲೇಸ್ ಇದು. ಇಲ್ಲಿ 1000 ಫ್ರಾನ್ಸ್ ಎಫಾ. ನಮ್ಮ ಇಂಡಿಯಾದಲ್ಲಿ ಇದು 20 ರುಪೀಸು. ಆದರೆ ಇಲ್ಲಿ ಇಂಡಿಯಾದು 150 ರೂಪಾಯಿ ಆಗುತ್ತೆ. 150. ಬಿಲ್ ಮಾಡಿಸ್ಲಿಕ್ಕೆ ಜೀರಿಗೆ ತೊಗೊಂಡಿದ್ದೇನೆ, ತುಂಬ ಐಟಮ್ ತೊಗೊಂಡಿದ್ದೀನಿ. ಹೇಳ್ತಾ ಹೋದರೆ ಭಾಳ ದೊಡ್ಡ ವಿಡಿಯೋ ಆಗೋಲ್ಲ. ಇದರಲ್ಲಿ ಎಷ್ಟು ಯೂಸ್ ಆಗುತ್ತೆ, ಎಷ್ಟು ನಾನು ಅಡುಗೆ ಮಾಡ್ತೀನಿ ಅಂತ. ಶಾಪಿಂಗ್ ಎಲ್ಲ ಮುಗಿದಿದೆ. ಬಿಲ್ ಎಷ್ಟಾಗಿದೆ ನೋಡೋಣ. 3500 ಫ್ರಾನ್ಸೇ ಆಗಿದೆ. 63,500 ಫ್ರಾನ್ಸೆ ಫೆಫಾ ಇಲ್ಲಿಂದ ಕರೆನ್ಸಿ. ತಿರುಮಿಲೆಂಗೆ ಭಯ ಅಂತ ಬಂದ್ವಿ. ತುಂಬ ಮಳೆ ಇದೆ, ಕಾರಲ್ಲಿ ಕೂತ್ಕೊಳ್ತೀನಿ. ಮನೆಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಬರ್ಗರ್ ಮಾಡೋಣ ಅಂತ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟಲ್ಲಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಚೀಸ್ ಇದೆ. ಇಲ್ಲದ ಕಾರಣ ನಾನು ಇದು ಯೂಸ್ ಮಾಡ್ತಾ ಇದ್ದೇನೆ, ಎಗ್. ಇಂಡಿಯಾದಲ್ಲಿ ನಾನು ಯಾವಾಗಲೂ ಮಾಡಿಲ್ಲ. ಅಮ್ಮ ಅದು ಮಾಡ್ಕೊಡಿ, ಅಮ್ಮ ಇದು ಮಾಡ್ಕೊಡಿ ಅಂತಿದ್ದೆ. ಈಗ ಬಂದಾಗ ಪರಿಸ್ಥಿತಿ ಮಾಡ್ಕೊಂಡು ತಿನ್ನೋ ಹಂಗೆ ಬಂದಿದೆ. ಯಾಕಂದರೆ ನನಗೆ ತುಂಬ ಮಿಸ್ ಮಾಡ್ತಿದ್ದೆ ನಾನು ನಮ್ಮ ಇಂಡಿಯನ್ ಫುಡ್ಡು. ಇಲ್ಲಂದ್ರೂ ಇಲ್ಲಿ ಚೆನ್ನಾಗಿರಲ್ಲ, ಅಡುಗೆ ಕಡಿಮೆ ಆಗಿರುತ್ತೆ. ಅವಾಗ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ, ಮನೆಯಲ್ಲಿ ಕೂಗ್ತೀರಾ, ಅದಿಲ್ಲ ಇದಿಲ್ಲ. ಕೂಗೋರಿಗೆ ನಾನು ಹೇಳ್ತೀರಾ ಆಗಿರುತ್ತೆ. ಅವಾಗ ಸುಮ್ಮನೆ ತಿಂತೀರಾ. ತಿನ್ನೋ ಜೊತೆಯಲ್ಲಿ ಇದು ತುಂಬ ಚೆನ್ನಾಗಿದೆ ಅಮ್ಮ ಹಾಗೆ ಹೇಗೆ ಅಂತ ಹೇಳಿದರೆ, ಅದ್ರಿಗೆ ಹೊಗಳಿದ್ರೆ ಅದ್ರದ್ದು ಏನಿದೆ ಅದಾದ್ರೂ ಹೇಳಿದರೆ ಅವ್ರು ಭಾಳ ಖುಷಿ ಪಡ್ತಾರೆ. ನೆಕ್ಸ್ಟ್ ನಿಮಗೆ ಮಾಡ್ಕೊಳ್ಳಿಕ್ಕೂ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಇಲ್ಲಾಂದ್ರೂ ಅವ್ರು ಮಾಡ್ಕೊಳ್ಳೇಬೇಕು ಪಾಪ, ಪರಿಸ್ಥಿತಿ ಹಂಗಿರುತ್ತೆ. ಯಾಕಂದರೆ ಅವ್ರು ತುಂಬ ಪ್ರೀತಿ ಮಾಡ್ತಾರೆ, ಅಮ್ಮಂದಿರಾಗಲಿ, ಸಿಸ್ಟರ್ಸ್ ಆಗಲಿ, ವೈಫ್ ಆಗಲಿ. ಹಾಗಾಗಿ ಅವರು ಅಡುಗೆ ಮಾಡೇ ಮಾಡ್ತಾರೆ. ನಿಮ್ಮ ಒಳ್ಳೆ ಬಾಯಿಯಲ್ಲಿ ನೀವು ಮುತ್ತಿನ 1-2 ನುಡಿಗಳು ನಡೆದ್ರೆ ಅವ್ರಿಗೆ ಭಾಳ ಖುಷಿ ಆಗುತ್ತೆ. ಅಡುಗೆ ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನ್ಸತ್ತೆ. ಸೊ ನನಗಿದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಸೊ ಥ್ಯಾಂಕ್ ಯು. ಯಾಕಂದರೆ ನಾನು ಫೀಲ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿದ್ದೀನಿ, ಪರಿಸ್ಥಿತಿ ಹೇಗಿರುತ್ತೆ, ಎಷ್ಟು ಕಷ್ಟ ಅಂತ ಹೇಳಿ ಇವತ್ತು ಗೊತ್ತಾಗ್ತಿದೆ. ನಾನು ಮನೆಯಲ್ಲಿ ಆಮ್ಲೆಟ್ ಸಹ ಮಾಡಿಲ್ಲ, ಬಟ್ ಇವತ್ತು ಇಲ್ಲಿ ಮಾಡ್ತಾ ಇದ್ದೇನೆ. ನಾನು ಯೂಟ್ಯೂಬು ನೋಡಿಲ್ಲ. ಚೆನ್ನಾಗಿದೆ ಅಂತ ಏನು ಕಾಂಪ್ಲಿಮೆಂಟ್ ಕೊಡ್ತೀರಾ, ಅದ್ರಕ್ಕಿಂತ ಹೆಚ್ಚು ಏನೂ ಇಲ್ಲ. ಚೆನ್ನಾಗಿದೆ ಅಂತ ಹೇಳಿ ಗಪ್ ತಿಂತಾ ಇದ್ದಾರೆ, ಗಪ್ಪು. ಅದು ನನಗೆ ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಫಸ್ಟ್ ಟೈಮ್ ಮಾಡಿರೋಂಥದ್ದು ಬರ್ಗರ್. ಹೌ ಇಸ್ ಇಟ್? ಗುಡ್. ಓಕೆ, ತುಂಬ ಸಂತೋಷ ಆಗ್ತಿದೆ. ಸೊ ಒಂದ್ಸಲಿ ನಾನು ಯಾವಾಗ ಇಂಡಿಯಾ ಹೋಗ್ತೀನಿ ಮನೇಲೂ ಮಾಡಿ ತಿನ್ನಿಸಿ ಅವ್ರ ಅಭಿಪ್ರಾಯನೂ ನೋಡ್ಬೇಕಂತ ಆಸೆ ಇದೆ. ಸೊ 4-5 ಬರ್ಗರ್ ಮಾಡಿದ್ಮೇಲೆ ಫೈನಲಿ ಸ್ವಲ್ಪ ಆದರೂ ಬರ್ಗರ್ ಥರ ನನಗೆ ಇವಾಗ ಕಾಣ್ತಾ ಇದೆ, ಮುಂಚೆ ಕಾಣ್ತಾ ಇರಲಿಲ್ಲ. ಮಾಡ್ತಾ ಎಲ್ಲದೂ ಕಲಿಬೋದು ಅನ್ನೋದು ಒಂದು ಉದಾಹರಣೆ. ನಾನು ಮಾಡಿದ್ದೀನಿ ಅಂತ ಹೇಳಿ ಅಲ್ಲ. ಸೊ ಏನು ಸತ್ಯ ಇದೆ ಅದು ಹೇಳ್ಕೋಬೇಕು, ಒಪ್ಕೋಬೇಕು. ಹೇಗೆ ಕಾಣ್ತಿದೆ ನೀವು ಹೇಳಿ? ಬರ್ಗರ್ ಥರ ಯಾವ ಆ್ಯಂಗಲಲ್ಲೂ ಕಾಣಿಸ್ತಿಲ್ಲ ಅನಿಸುತ್ತೆ. Name burger. Yes. Yeah. Friend, good. ನಾನು ಮಾಡಿರೋದು ಇಷ್ಟು ಚೆನ್ನಾಗೋ ಅಥವಾ ಇಲ್ಲಿಂದ ಫುಡ್ ತಿಂದು ನನಗೆ ಬೇಜಾರಾಗಿದ್ದು ಅಪರೂಪ ತಿಂತಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಅನಿಸಿದೆಯೋ ನನಗೆ. ಯಾರಿಗೆಲ್ಲ ನನ್ನ ಕೈದು ಬರ್ಗರ್ ತಿನ್ಬೇಕಂತ ಇದ್ದೀರಾ ಕಮೆಂಟ್ ಮಾಡಿ, ಒಂದ್ಸಲ ತಿನ್ನಿಸ್ತೇನೆ. ಲಾಸ್ಟ್ ಬೇಕಿದೆ, ಸ್ವಲ್ಪ ಚೆನ್ನಾಗಿ ಹೋಗಬೇಕು ಹೊರಗಡೆ, ಮತ್ತು ಟೇಸ್ಟು ಚೆನ್ನಾಗಿದೆ. ಸೊ ಎಲ್ಲ ಬಾಯಲ್ಲಿ ಹಾಕ್ಕೊಬಿಟ್ಟೆ. ಎರಡು ಕಡೆ ಸುಟ್ಟಿದೆ, ಫಿಂಗರ್ ಉರಿತಿದೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಡೀಸ್.